ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಈ ವಿಡಿಯೋದಲ್ಲಿ ನಿಮಗೆ ಕೊಟ್ಟಿರ್ತಕ್ಕಂಥ ಈ ರೀತಿ ಇರ್ತಕ್ಕಂಥ ಎನ್ಯುಮರೇಷನ್ ಫಾರಮ್ನ ನೀವು ಇಲ್ಲಿ ಒಂದು ಕಾಲಮ್ ಬರುತ್ತೆ, ಆ ಒಂದು ಕಾಲಮ್ನ 100% ಕರೆಕ್ಟಾಗಿ ಭರ್ತಿ ಮಾಡಿದ್ರೆ ಮಾತ್ರ ನಿಮ್ಮ ಕುಟುಂಬದವರ ಜೊತೆ ಅಥವಾ ನಿಮ್ಮ ವೋಟರ್ ಜೊತೆ ಇದು ಮ್ಯಾಪಿಂಗ್ ಆಗುತ್ತೆ. ಆ ಒಂದು ಇಂಪಾರ್ಟೆಂಟ್ ಕಾಲಮ್ ಯಾವುದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬಹುತೇಕ ಜನರು 2002ರ ಮತದಾರ ಪಟ್ಟಿಯಲ್ಲಿ ಹೆಸರಿದ್ದಂಥವ್ರು ಈ ರೀತಿ ಫಾರಮ್ ಫಿಲಪ್ ಮಾಡಿ ಕೊಡಬೇಕಾಗ್ತದೆ. ಹಾಗೆಯೇ 2002ರ ಮತದಾರ ಪಟ್ಟಿಯಲ್ಲಿ ಹೆಸರಿಲ್ಲ, ನಮ್ಮ ತಂದೆ ತಾಯಿ ಅಜ್ಜ ಅಜ್ಜಿ ಅವ್ರದ್ದು ಲೀಸ್ಟ್ ಇದೆ ಎಂದವರು ಈ ರೀತಿ ಫಿಲಪ್ ಮಾಡಿಕೊಡ್ಬೇಕಾಗ್ತದೆ. ಹಾಗೆಯೇ 2002ರ ಮತದಾರರ ಪಟ್ಟಿ ಹಾಗೆಯೇ ತಂದೆ ತಾಯಿ ಹೆಸರು ಇಲ್ಲ, ನಿಮ್ಮ ಹೆಸರು ಇಲ್ಲ ಅಂದವರು ಈ ರೀತಿ ಕೆಳಗಡೆ ಬಂದು ಬಾಕ್ಸ್ನ ಫಿಲಪ್ ಮಾಡಿ ಕೊಡಬೇಕಾಗ್ತದೆ. ಅದನ್ನು ನಾನು ಆಲ್ರೆಡಿ ತುಂಬ ವೀಡಿಯೋಗಳು ಮಾಡಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸ್ನೇಹಿತರೆ, ಈ ರೀತಿ ಇರ್ತಕ್ಕಂಥ ಈ ಒಂದು ಫಾರಮ್ನಲ್ಲಿ ನೀವು ಇಂಪಾರ್ಟೆಂಟಾಗಿ ತುಂಬಬೇಕಾಗ್ತಕ್ಕಂಥದ್ದು ಏನಂದರೆ ನಿಮ್ಮ ಹೆಸರು, ನಿಮ್ಮ ತಂದೆ ಹೆಸರು, ನಿಮ್ಮ ಕಾನ್ಸ್ಟಿಟ್ಯೂಯೆನ್ಸಿ, ಅದು ಹೆಚ್ಚು ಕಮ್ಮಿ ತಪ್ಪಿದ್ರೂ ನಡೆಯುತ್ತೆ. ಬಟ್ ಆದರೆ ಇಲ್ಲಿ ಕೆಳಗಡೆ ಬಂದು ಬಾಕ್ಸ್ ಇದೆ ನೋಡಿ, ವಿಧಾನಸಭಾ ಕ್ಷೇತ್ರದ ಸಂಖ್ಯೆ, ವಿಧಾನಸಭಾ ಕ್ಷೇತ್ರದ ಹೆಸರು, ಭಾಗ ಸಂಖ್ಯೆ, ಕ್ರಮ ಸಂಖ್ಯೆ ಅಂತ ಈ ಒಂದು ಎಕ್ಸಾಕ್ಟ್ ಕಾಲಮ್ ಇದು 2002ರ ಮತದಾರರ ಪಟ್ಟಿಲಿರ್ಬೋದು, 2002ರ ತಂದೆ ಪಟ್ಟಿಲಿರ್ಬೋದು, ಈ ಎರಡೂ ಕಾಲಮ್ಗೂ ಕೂಡ ಸರಿಯಾದ ಮಾಹಿತಿನ ಭರ್ತಿ ಮಾಡಿದ್ರೆ ಮಾತ್ರ ನಿಮ್ಮ ಕುಟುಂಬದವ್ರ ಜೊತೆ ನಿಮ್ಮ ವೋಟರ್ ಕಾರ್ಡು ಮ್ಯಾಪಿಂಗ್ ಆಗುತ್ತೆ. ನೀವು ಭರ್ತಿ ಮಾಡಿ ವಾಪಸ್ ಕೊಟ್ಟ ನಂತರ BLOಗಳು ಯಾವ ರೀತಿ ಅದನ್ನು ಲಾಗಿನ್ ಮಾಡಿ ಅಪ್ಲೋಡ್ ಮಾಡ್ತಾರೆ ಅಂತ ಮುಂದಿನ ಭಾಗದಲ್ಲಿ ನಾನು ತಿಳಿಸ್ಕೊಡ್ತೀನಿ. ವೀಡಿಯೋನ ಸ್ಕಿಪ್ ಮಾಡ್ದೇ ನೋಡಿ. ಫಸ್ಟ್ ಟೈಮ್ ಏನಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು BLO ಲಾಗಿನಲ್ಲಿ ಯಾವ ರೀತಿ ನಿಮ್ಮ ಫಾರಮ್ ಕೊಟ್ಟ ನಂತರ ಫಾರಮ್ನ ಅವರು ಅಪ್ಲೋಡ್ ಮಾಡ್ತಾರೆ ಅಂತ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಅವ್ರಿಗೆ ಈ ರೀತಿ ಆಪ್ಷನ್ ಓಪನ್ ಆಗ್ತದೆ. ಇಲ್ಲಿ ಮೇಲ್ಗಡೆ ಫಿಲ್ ಎನ್ಯುಮರೇಷನ್ ಫಾರಮ್ ಅಂತ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಮೇಲ್ಗಡೆ ಸ್ಕ್ಯಾನ್ QR ಕೋಡ್ ಅಂತ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿಕೊಂಡು ನಿಮ್ಮ ಫಾರಮ್ನಲ್ಲಿರ್ತಕ್ಕಂಥ QR ಕೋಡ್ಗೆ ಸ್ಕ್ಯಾನ್ ಮಾಡಿದಾಗ ಈ ರೀತಿ ನಿಮ್ಮ ಡೀಟೇಲ್ಸು ಅಲ್ಲಿ ಫೆಚ್ ಆಗುತ್ತೆ. ಇಲ್ಲಿ ಇವ್ರು ಏನು ಮಾಡ್ತಾರೆ ಅಂದರೆ, ಈಗ ಫಿಲ್ ಫಾರಮ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ನೋಡಿ, ಆ ಒಂದು ಆಪ್ಷನ್ ಬಂದು ಕ್ಲಿಕ್ ಮಾಡಿಕೊಂಡು ನಿಮ್ಮ ಫಾರಮ್ನ ಫಿಲಪ್ ಮಾಡೋಕ್ಕೆ ಹೋಗ್ತಾರೆ. ತದನಂತರ ನೆಕ್ಸ್ಟು ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಆಲ್ರೆಡಿ ನಿಮ್ಮ ಕುಟುಂಬ ಸದಸ್ಯರು ಯಾರೋ ಒಬ್ಬರದು ಮ್ಯಾಚ್ ಆಗಿರುತ್ತೆ, ಅದನ್ನು ತೋರಿಸ್ತಾ ಇರುತ್ತೆ. ಬಟ್ ಅವರು ನಿಮ್ಮ ಕುಟುಂಬ ಸದಸ್ಯರಲ್ಲ. ಈಗ ನಿಮ್ಮ ಕುಟುಂಬ ಸದಸ್ಯರು ಅಥವಾ ನಿಮ್ಮದೇ ವೋಟರ್ ಲಿಸ್ಟ್ನ ಫೆಚ್ ಮಾಡ್ತೀನಿ ಅಂದರೆ ಮೇಲ್ಗಡೆ ಹೋಗಿ ಅಲ್ಲಿ ಸರ್ಚ್ ಅಂತ ಆಪ್ಷನ್ ಕಾಣ್ತಿದೆ, ಅಲ್ಲಿ ಹೋಗಿ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಆಪ್ಷನು ಈ ರೀತಿ ತರ್ಕೊಳ್ಳುತ್ತೆ. ಇಲ್ಲಿ 4 ಆಪ್ಷನ್ಗಳು ಬರುತ್ತೆ. 2002ರ ಮತಪಟ್ಟಿಯಲ್ಲಿ ನಿಮ್ಮ ಹೆಸರಿದ್ದಂಥವ್ರು, 2002ರ ಮತಪಟ್ಟಿಯಲ್ಲಿ ಹೆಸರಿಲ್ದೇ ನಿಮ್ಮ ತಂದೆ ತಾಯಿ ಹೆಸರಿದ್ದಂಥವ್ರು, ಒಂದು ವೇಳೆ ನಿಮ್ಮ ತಂದೆ ತಾಯಿ ಹೆಸರುಗಳು 2025-26 ಲೀಸ್ಟಲ್ಲಿದೆ, 2002ರ ಲೀಸ್ಟಲ್ಲಿಲ್ಲ ಅಂದವರು, ಹಾಗೆಯೇ ಯಾವುದೇ 2 ಲೀಸ್ಟ್ಗಳಲ್ಲೂ ಇಲ್ಲ ಅಂದವ್ರಿಗೆ 4 ಆಪ್ಷನ್ ಇದೆ. ನಾನು ಈಗ 2002ರ ಮತಪಟ್ಟಿನ ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ಈ ಒಂದು ವೋಟರ್ದು 2002ರ ಮತಪಟ್ಟಿಯಲ್ಲಿ ಹೆಸರಿದೆ, ಅದರಿಂದ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಬರ್ತಾ ಇದ್ದೀನಿ. ಇಲ್ಲಿ ಬಂದು ನೀವು ಸರ್ಚ್ ಬೈ AC ಪಾರ್ಟ್ ನಂಬರು, ಸೀರಿಯಲ್ ನಂಬರ್ ಅಂತ ಇದೆ ನೋಡಿ, ಆ ಒಂದು ಆಪ್ಷನ್ ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟಲ್ಲಿ ನಿಮ್ಮ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೋಬೇಕು. ತದನಂತರ ಕೆಳಗಡೆ ಬಂದು ಲಾಸ್ಟ್ SIR ಯಾವ ಡಿಸ್ಟಿಕ್ಕು ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಈ ಒಂದು ಮತದಾರೊಂದು ಕಳೆದ 2002ರಲ್ಲಿ ಯಾವ ಒಂದು ಪಟ್ಟಿಲಿ ಅಂದರೆ ಯಾವ ಒಂದು ಜಿಲ್ಲೆಯಲ್ಲಿತ್ತು ಅಂತ. ತದನಂತರ ಕಾನ್ಸ್ಟಿಟ್ಯೂಯೆನ್ಸಿನ ಸೆಲೆಕ್ಟ್ ಮಾಡ್ಕೋಬೇಕು, ಅಂದರೆ ವಿಧಾನಸಭಾ ಕ್ಷೇತ್ರನ. ತದನಂತರ ಪಾರ್ಟ್ ನಂಬರು, ಇದು ವೆರಿ ಇಂಪಾರ್ಟೆಂಟಾಗಿ ಪಾರ್ಟ್ ನಂಬರ್ ಯಾವುದು ಅಂದರೆ ನೀವು ಅಲ್ಲಿ ಬರೆದು ಕೊಟ್ಟಿರ್ತೀರಿ ಪಾರ್ಟ್ ನಂಬರು, ಆ ಪಾರ್ಟ್ ನಂಬರಲ್ಲಿ ಅವರು ಸರ್ಚ್ ಮಾಡ್ಕೋತಾರೆ. ಈ ರೀತಿ ಅಲ್ಲಿ ಯಾವ ಪಾರ್ಟ್ ನಂಬರಲ್ಲಿ ನಿಮ್ಮ ವಿಲೇಜು ಆವತ್ತಿನ 2002ರ ಬೂತ್ ಇತ್ತು ಅದು ಸರ್ಚ್ ಆಗುತ್ತೆ. ನಂತರ ಕೆಳಗಡೆ ಬಂದು ನಿಮ್ಮ ಕ್ರಮ ಸಂಖ್ಯೆನ ಹಾಕ್ತಾರೆ, ಅಲ್ಲ 519 ಅಂತ ಹಾಕಿದ್ದೀನಲ್ಲ ಆ ರೀತಿ ಹಾಕ್ತಾರೆ. ಹಾಕಿ ಫೆಚ್ ಮಾಡಿದಾಗ ಈ ರೀತಿಯಾದ ಡೀಟೇಲ್ಸು ಎರಡೂ ಕೂಡ ಟ್ಯಾಲಿ ಆಗಿದೆ ಅಂತ ಬರ್ತದೆ. ಹಾಗೆಯೇ ಈ ರೀತಿ ಒಂದು ಪಾಪ ಬರುತ್ತೆ, ಡೂ ಯು ವಾಂಟ್ ಎ ಎಂಟರ್ ದ ಡೀಟೇಲ್ಸ್ ಆಫ್ ದಿ ರಿಲೇಟಿವ್ ಆಫ್ ದ ಎಲೆಕ್ಟ್ರಲ್ ಅಂತ ಬರುತ್ತೆ. ನೀವಿಲ್ಲಿ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ತದನಂತರ ಮತ್ತೆ ಕೂಡ ಒಂದು ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಏನಿಲ್ಲ, ಸಿಂಪಲ್ಲಾಗಿ ನೀವು ಫಾರಮಲ್ಲಿ ಕೊಟ್ಟಿರ್ತಾರೆ ಕೆಳಗಡೆ ಬಾಕ್ಸು ನಿಮ್ಮ ಪರ್ಸನಲ್ ಡೀಟೇಲ್ಸ್ ಹಾಕಿ ಅಂತ, ಆ ಥರ ಡೀಟೇಲ್ಸ್ನ ಇಲ್ಲಿ ಹಾಕಬೇಕು. ಮೊದಲಿಗೆ ನಿಮ್ಮ ಡೇಟ್ ಆಫ್ ಬರ್ತ್ನ ಹಾಕಬೇಕು. ಹಾಗೆಯೇ ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ, ಅದು ಹಾಕೋ ಅವಶ್ಯಕತೆ ಎಲ್ಲ ಖಾಲಿ ಬಿಡ್ಬೋದು. ಹಾಗೆ ನಿಮ್ಮ ಫೋನ್ ನಂಬರ್ ಹಾಕಬೇಕು. ಹಾಗೆ ನಿಮ್ಮ ತಂದೆ ಹೆಸರನ್ನ ಹಾಕಬೇಕು. ತಂದೆ ಎಫಿಕ್ ಕಾರ್ಡ್ ನಂಬರ್ ಕೇಳುತ್ತೆ ಅಂದರೆ ವೋಟರ್ ID ಕಾರ್ಡ್ ನಂಬರ್ ಕೇಳುತ್ತೆ, ಅದನ್ನು ಹಾಕೋ ಅವಶ್ಯಕತೆ ಎಲ್ಲ ಖಾಲಿ ಬೇಕಾದ್ರೆ ಬಿಡ್ಬೋದು. ಅದೇ ರೀತಿ ಕೆಳಗಡೆ ಬಂದು ನಿಮ್ಮ ತಾಯಿ ಹೆಸರನ್ನ ಎಂಟ್ರಿ ಮಾಡಬೇಕು. ಇಲ್ಲಿ ಆಟೋಮೆಟಿಕ್ಕಾಗಿ ಸ್ಪೋಸ್ ನೇಮು ಅಂದರೆ ನಿಮ್ಮ ಗಂಡನ ಹೆಸರು ಅಥವಾ ನಿಮ್ಮ ಹೆಂಡತಿ ಹೆಸರು, ನೀವು ಯಾರು ಫಿಲ್ ಮಾಡ್ತಿದ್ರೆ ಅವ್ರಿಗೆ ಸಂಬಂಧಪಟ್ಟ ರಿಲೇಟಿವ್ ನೇಮ ಸ್ಪೋಸ್ ನೇಮಲ್ಲಿ ಆಟೋಮೆಟಿಕ್ಕಾಗಿ ತೊಗೊಳುತ್ತೆ. ತದನಂತರ ಸ್ನೇಹಿತರೆ ಕೆಳಗಡೆ ಬಂದು ಇಲ್ಲಿ ಅಪ್ಲೋಡ್ ಫಾರಮ್ ಅಂತ ಆಪ್ಷನ್ ಕಾಣ್ತಿದೆ, ಅದನ್ನು ಕ್ಲಿಕ್ ಮಾಡಿ ನೀವು ಇಲ್ಲಿ ನಿಮಗೆ ಕೊಟ್ಟಿರ್ತಕ್ಕಂಥ ಅಂದರೆ BLOಗಳಿಗೆ ನೀವು ಕೊಟ್ಟಿರ್ತೀರಲ್ಲ ಆ ಒಂದು ಫಾರಮ್ನ ಅವರು ಈ ರೀತಿಯಾಗಿ ಫೋಟೋನ ತೆಗೆದು ಅಪ್ಲೋಡ್ ಮಾಡ್ತಾರೆ. ಅಪ್ಲೋಡ್ ಮಾಡಿ ಈ ರೀತಿ ಕರೆಕ್ಟಾಗಿ ಕ್ರಾಪ್ ಮಾಡಿ ಅದನ್ನು ಸಬ್ಮಿಟ್ ಮಾಡ್ತು ಅಂದರೆ ಫಸ್ಟ್ ಪೇಜು ಅಪ್ಲೋಡ್ ಆಗುತ್ತೆ. ತದನಂತರ ಬಂದು ನೆಕ್ಸ್ಟ್ ಆಪ್ಷನ್ ಕಾಣ್ತಿದೆ ನೋಡಿ, ಅಪ್ಲೋಡ್ ದ ಸೆಕೆಂಡ್ ಪೇಜ್ ಅಂತ. ಅದು ಸೆಕೆಂಡ್ ಪೇಜ್ ಅಂದರೆ ಈ ಒಂದು ಫಾರಮ್ನ ಹಿಂಬದಿ ಪೇಜು, ಅದನ್ನ ಅಪ್ಲೋಡ್ ಮಾಡಿದ್ರೆ ಮಾಡ್ಬೋದು, ಇಲ್ಲಾಂದರೆ ಖಾಲಿ ಬೇಕಾದ್ರೂ ಬಿಡ್ಬೋದು. ಬಟ್ ಅದನ್ನ ಅಪ್ಲೋಡ್ ಮಾಡೋಕ್ಕೆ ಅಲ್ಲಿ ಆಪ್ಷನ್ ಇದೆ ಇರೋದ್ರಿಂದ ಅದನ್ನು ಕೂಡ ಈ ರೀತಿ ಫೋಟೋ ಸೇರಿ ಹಿಡಿದು ಅಪ್ಲೋಡ್ ಮಾಡ್ತಾರೆ. ತದನಂತರ ಕೆಳಗಡೆ ಬಂದು ಅಪ್ಲೋಡ್ ದ ಕ್ಲಿಕ್ ಫೋಟೋ ಅಂತ ಇದೆ ನೋಡಿ, ಆ ಒಂದು ಆಪ್ಷನ್ಗೆ ಹೋಗಿ ಅಲ್ಲಿ ಕ್ಲಿಕ್ ಫ್ರಂಟ್ ಕ್ಯಾಮ್ರಾ, ಬ್ಯಾಕ್ ಕ್ಯಾಮ್ರಾ ಅಂತ 2 ಆಪ್ಷನ್ ಬರುತ್ತೆ. ಅಲ್ಲಿ ಯಾವ ಕ್ಯಾಮ್ರಾ ಬೇಕು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಮತದಾರರ ಪಟ್ಟಿಯಲ್ಲಿ ಮೇಲ್ಗಡೆ ಕೊಟ್ಟಿರ್ತೀರಿ ಆ ಒಂದು ಫಾರಮಲ್ಲಿ ಒಂದು ಫೋಟೋ ಅನಿಸಿರ್ತೀರಿ, ಆ ಒಂದು ಫೋಟೋನ ಈ ರೀತಿ ಕ್ಯಾಪ್ಚರ್ ಮಾಡಿ ಅವರು ಅಪ್ಲೋಡ್ ಮಾಡ್ತಾರೆ. ತದನಂತರ ಈ ಒಂದು ಫೋಟೋ ಮುಂದಿನ ವೋಟರ್ ಲಿಸ್ಟ್ನಲ್ಲಿ ಅಥವಾ ವೋಟರ್ ಕಾರ್ಡ್ನಲ್ಲಿ ನಿಮಗೆ ಬರುತ್ತೆ. ಕೆಳಗಡೆ ಬಂದು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ರೆ ಈ ಒಂದು ಫಾರಮು ಸಬ್ಮಿಟ್ ಆಗುತ್ತೆ. ಈ ರೀತಿಯಾಗಿ ನಿಮ್ಮ BLOಗಳು ನೀವು ಕೊಟ್ಟಂತಹ ಈ ಒಂದು ಎನ್ಯುಮರೇಷನ್ ಫಾರಮ್ನ ಫಿಲಪ್ ಮಾಡಿ ಸಬ್ಮಿಟ್ ಮಾಡ್ತಾರೆ. ಸ್ನೇಹಿತರೆ, ಇಲ್ಲಿ ನೀವು ಗಮನಿಸಬೇಕಾದ ಅಂಶ ಏನಂದರೆ, ನಿಮ್ಗೆ ಇಲ್ಲಿ ಇಂಪಾರ್ಟೆಂಟಾಗಿ ಬೇಕಾಗಿರ್ತಕ್ಕಂಥದ್ದು
ಅಕೌಂಟ್ ಕಾನ್ಸ್ಟಿಟ್ಯೂಯೆನ್ಸಿ ನಂಬರು, ಪಾರ್ಟ್ ನಂಬರು, ಹಾಗೆಯೇ ಸೀರಿಯಲ್ ನಂಬರು ಇಷ್ಟು ಕರೆಕ್ಟಾಗಿತ್ತು ಅಂದರೆ ನಿಮ್ಮ ವೋಟರ್ ಐ ಡಿ ಕಾರ್ಡ್ನಲ್ಲಿ ನಿಮ್ಮ ಡೀಟೇಲ್ಸು 2002ರ ಮತಪಟ್ಟಿ ಅಥವಾ ನಿಮ್ಮ ತಂದೆ ತಾಯಿಯವರ ಮತಪಟ್ಟಿಯೊಂದಿಗೆ ಹೊಂದಾಣಿಕೆಯಾಗಿ ಆ ರೀತಿ ಫೆಚ್ ಆಗುತ್ತೆ. ಈ ರೀತಿಯಾಗಿ ಸ್ನೇಹಿತರೆ, ನಿಮ್ಮ ಸೀರಿಯಲ್ ನಂಬರು, ಭಾಗ ಸಂಖ್ಯೆ, ಕ್ರಮ ಸಂಖ್ಯೆ, ನೀವು ಒಂದು ವೇಳೆ ಮದುವೆಯಾಗಿ ಬಂದಿರತಕ್ಕಂಥ ಹೆಣ್ಮಕ್ಳು ನಿಮ್ಮ ತಂದೆ ಮನೆಯಲ್ಲಿ ಕೊಟ್ಟಿರ್ತಕ್ಕಂಥ ಕ್ರಮ ಸಂಖ್ಯೆ, ಭಾಗ ಸಂಖ್ಯೆ ಇವೆಲ್ಲ ಕರೆಕ್ಟ್ ಇದೆಯಾ ಅಂತ ಒಂದು ಸರಿ ಚೆಕ್ ಮಾಡಿಕೊಂಡು ತದನಂತರ ನೀವು ಈ ಒಂದು ಫಾರಮ್ನ ಫಿಲಪ್ ಮಾಡಿ ಸಬ್ಮಿಟ್ ಮಾಡಬೇಕಾಗ್ತದೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.